ಹೋದ ಸೀನ್ ಎಲ್ಲಿಗೆ ಬಿಟ್ಟಿದ್ವಿ? ನಮ್ಮ ಹುಡುಗಿ ಒಂದು ಇನ್ನೋಸೆಂಟ್ ಹುಡುಗಿ ಅನ್ನೋದನ್ನು ಪ್ರೂವ್ ಮಾಡ್ಕೊತಾರೆ. ಅದನ್ನು ಅಲ್ಲಿ ಏನು ನಿಲ್ಲಿಸಿದ್ವಿ ಅಂದರೆ, ಆ ಲೈಬ್ರೇರಿಯನ್ ಅವಳಿಗೆ ಫೋರ್ಸ್ ಮಾಡಿ ಬುಕ್ಸ್ ಓದೋ ಥರ ಮಾಡಿರ್ತಾನೆ ಅನ್ನೋದು ನಮಗೆ ಗೊತ್ತಾಯಿತು ಫ್ರೆಂಡ್ಸ್. ಅದರಿಂದ ಮುಂದೆ ಏನಾಯಿತು ಅಂತ ನಾವು ನೋಡೋದಾದರೆ, ಆ ಹುಡುಗಿ ಹೇಳ್ತಾ ಹೋಗಿದ್ದಾಳೆ ಅವ್ನು ನನಗೆ ಫೋರ್ಸ್ ಮಾಡಿ ಹೇಳಿದ್ದು ಅಂತ. ಅದಾದಮೇಲೆ ಸೀನ್ ಕಟ್ ಆಗಿಬಿಟ್ಟು ನಮ್ಮ ಹೋಟೆಲು ರೆಸ್ಟೋರೆಂಟ್ ಇರ್ತಲ್ಲ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಆ ಟಿ ವಿಲಿ ಪ್ಲೇ ಆಗ್ತಾ ಇರ್ತಲ್ಲ, ಆ 3 ಜನ ಯಾವ ರೀತಿ ಸಾಯ್ತಾರೆ ಅನ್ನೋದನ್ನು ತೋರಿಸುತ್ತೆ. ಅಲ್ಲಿಗೆ ಒಬ್ಬ ಹುಡುಗ ತಾನು ಕೊಟ್ಟಿದ್ದು ಆರ್ಡರನ್ನು ತೊಗೊಳೋದಕ್ಕೆ ಬರ್ತಾನೆ. ಬಂದಾದಮೇಲೆ ನಮ್ಮ ಡೆಬಿ ಇರ್ತಾಳಲ್ಲ, ಅವಳು ಒಳಕ್ಕೆ ಕರೀತಾಳೆ. ಅವಳು ಕರೆದಾದ್ಮೇಲೆ ಒಂದು ಸ್ಲಿಪ್ಪನ್ನು ಕೊಡೋದಕ್ಕೆ ಬಿಲ್ಲಿಂಗ್ ರೂಮಿಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಆ ಹುಡುಗ ಒಳಕ್ಕೆ ಬಂದಿರೋದಿಲ್ಲ, ಆಚೆ ಕಡೆನೇ ನಿಂತ್ಕೊಂಡಿರ್ತಾನೆ. ಆವಾಗಲೇ ಗೊತ್ತಾಗೋದು ಇದು ಯಾರು ಬಂದಿದ್ದು ಅಂತ ಗೊತ್ತಾಗೋದೇ ಇಲ್ಲ. ಅದಾದಮೇಲೆ ಫುಲ್ಲು ಶಾರ್ಟ್ ಸರ್ಕ್ಯೂಟು ಆದಂಗೆ ಆಗಿಬಿಟ್ಟು ನಮ್ಮ ಡೆವಿ ಮತ್ತು ದೋಷಿ ಇರ್ತಾನಲ್ಲ ಅವನ್ನ ಸಾಯಿಸೋದಕ್ಕೆ ನಮ್ಮ ಹೀರೋನೇ ಬಂದುಬಿಟ್ಟಿರ್ತಾನೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ಯಾವ ಲೆವೆಲ್ಗೆ ಬೇರೆ ಲೋಕಕ್ಕೆ ಹೋಗುತ್ತೆ ಅಂತ. ನಮ್ಮ ಹುಡುಗ ಇರ್ತಾನಲ್ಲ, ಅದೇ ಆರ್ಡರ್ ತೊಗೊಳಕ್ಕೆ ಬಂದಿರ್ತಾನಲ್ಲ, ಅವನು ಮತ್ತು ದೋಷಿಯನ್ನು 3 ಜನನೂ ಸಾಯಿಸೋದು ನಮ್ಮ ಹೀರೋ ರಘುನಂದನ್ನೇ ಬರ್ತಾನೆ. ಅಂದರೆ ಮೊದಲಿಗೆ ನಮ್ಮ ದೋಷಿಯನ್ನು ಅತ್ಯಂತ ಕ್ರೂರವಾಗಿ ಸಾಯಿಸ್ತಾನೆ. ಅವನು ತುಂಬಾ ಟೆರರಾಗಿ ಬರ್ತಾ ಇರ್ತಾನೆ ಫ್ರೆಂಡ್ಸ್. ಅದಲ್ದೇ ಆ ಹುಡುಗ ಇರ್ತಾನಲ್ಲ, ಆ ಹುಡುಗ ನನ್ನ ಕಾಪಾಡಿ ಆಂಟಿ ಅಂತ ತುಂಬಾ ಜೋರಾಗಿ ಕೂಗ್ತಾ ಇದ್ರು ಸಹ ಯಾರಿಗೂ ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ಲಾಸ್ಟಿಗೂ ಆ ಹುಡುಗನ್ನ ಅವನು ಕೊಂದೇ ಬಿಡ್ತಾನೆ. ಅದಾದಮೇಲೆ ದೋಷಿಯನ್ನು ಸಾಯಿಸೋದಕ್ಕೆ ಬರ್ತಾನೆ. ದೋಷಿಯನ್ನು ಸಾಯಿಸೋದಕ್ಕೆ ಬಂದಮೇಲೆ ದೋಷಿನೂ ಕೂಡ ಸಾಯಿಸಿ ನಮ್ಮ ಡೆವಿ ಹತ್ರಕ್ಕೆ ಬರ್ತಾನೆ. ಯಾರು ಎಷ್ಟೇ ಕಿರ್ಚಾಡಿದ್ರು ಸಹ ಅವನಿಂದ ಯಾರು ಕಾಪಾಡ್ಕೊಳೋದಕ್ಕೆ ಆಗೋದೇ ಇಲ್ಲ. ಎಲ್ಲರನ್ನೂ ಸಾಯಿಸೋದಕ್ಕೆ ಬರ್ತಾನೆ. ಆದರೆ ಡೆವಿಯನ್ನು ಮಾತ್ರ ಸಾಯಿಸೋದಕ್ಕೆ ಬಂದಾಗ ಸಾಯಿಸೋದಕ್ಕೆ ಆಗೋದಿಲ್ಲ. ಅಷ್ಟೊತ್ತಿಗೆ ಆ ಸೀನ್ ಪೂರ್ತಿ ಮುಗ್ದೇ ಹೋಗೋದಕ್ಕೆ ಬಂದಿರುತ್ತೆ. ಅಂದರೆ ಈ ಸೀನು ಯಾವ ಥರ ಪ್ಲೇ ಆಗ್ತಾಯಿದೆ ಅಂತ ನೀವು ನೋಡ್ತಾ ಇರ್ಬೋದು. HDMI 3 ಅಂತ ಪ್ಲೇ ಆಗ್ತಾಯಿದೆ. ಆ ಸೀನಲ್ಲಿಗೆ ಕಟ್ ಆಗಿಬಿಡುತ್ತೆ. ಆವಾಗ ಇವರು ಅಂದರೆ ಆ ಟಿ ವಿಲಿ ಮುಂದೆ ಆಗೋದನ್ನು ತೋರಿಸ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿಬಿಟ್ಟು ನಮ್ಮ ಇನ್ನೋಸೆಂಟ್ ಹುಡುಗಿ ಇರ್ತಾಳಲ್ಲ ಅಲ್ಲಿಗೆ ಬರುತ್ತೆ ಮೂವಿ ಫ್ರೆಂಡ್ಸ್. ಅಲ್ಲಿಗೆ ಗೊತ್ತಾಗುತ್ತೆ ಅವಳು ಸಿಕ್ಕಿದ್ದಂಥ ಲಾಕೆಟನ್ನು ನಮ್ಮ ರಘುನಂದನ್ ಇರ್ತಾನಲ್ಲ ಅವನ ಪಾಕೆಟ್ ಒಳಗೆ ಹಾಕಿಬಿಟ್ಟಿರ್ತಾಳೆ. ಹಾಗಾಗಿ ಇಂಥದ್ದೊಂದು ನಡೆಯುತ್ತೆ ಅನ್ನೋದು ಮುಂದೆ ನಮಗೆ ಗೊತ್ತಾಗುತ್ತೆ. ಆಗ ಡೆಬಿ ಇರ್ತಾಳಲ್ಲ ರಘುಗೆ ತುಂಬಾ ಬೈದ್ಬಿಡ್ತಾಳೆ. ನಿನ್ನ ಸೆಲ್ಫಿಶಿಂದನೇ ನೀನು ಈ ಲಾಕೆಟ್ನ ಎತ್ಕೊಂಡ್ಬಂದಿದ್ಯಾ, ಇದು ನಿನ್ನಿಂದನೇ ಆಗ್ತಾ ಇರೋದು, ಈಗ ನಾವೆಲ್ಲ ಸಾಯ್ತೀವಿ ಅಂತ ತುಂಬಾ ಕೂಗಾಡ್ತಾ ಇರಬೇಕಾದ್ರೆ ಒಂದು ಕಿಚನ್ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿತ್ತು ಫ್ರೆಂಡ್ಸ್ ತುಂಬಾ ದೆವ್ವಗಳು. ಒಂದು ಕ್ಯಾಂಡಲ್ ಅಂದರೆ ಅದೇನು ಸೀಮೆ ಎಣ್ಣೆಯಲ್ಲಿ ಇಟ್ಕೊಂಡು ಬರ್ತಾರಲ್ಲ ಆ ಥರ ಇಟ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇವರು ಹೇಳಿದಂತೆ ಆ ಬುಕ್ಕಿನ ಏನದು ಶ್ರೀನಿವಾಸ್ ಮತ್ತು ಅಂತ್ಯ ಇಬ್ಬರದ್ದು ಹೇಗಾಗುತ್ತೆ ಅನ್ನೋದು ಈಗ ಇವರಿಗೆ ಅರ್ಥ ಆಗೋದಕ್ಕೆ ಹೊರಟಿದೆ ಫ್ರೆಂಡ್ಸ್. ಸುಮಾರು ದೆವ್ವಗಳು ಇವರ ಕಡೆಗೆ ಬರ್ತಾ ಇದ್ದಾವೆ. ನೋಡಿದ್ರೆ ಸುಮಾರು ಅಂದರೆ ಲೆಕ್ಕವಿಲ್ಲದಷ್ಟು ದೆವ್ವಗಳು, ಅಂದರೆ ಹಿಂದೆ ಸತ್ತು ಹೋದಂಥ ದೆವ್ವಗಳು ಪೂರ್ತಿಯಾಗಿ ಇವರ ಕಡೆಗೆ ನಡ್ಕೊಂಡು ಬರ್ತಾ ಇದ್ದಾವೆ. ಅಂದರೆ ನೀವು ನೋಡಿ ಫ್ರೆಂಡ್ಸ್ ಹೇಗಿರ್ಬೋದು ಅಂತ. ಅಲ್ಲಿಂದ ಸೀನ್ ಕಟ್ ಆಗಿಬಿಟ್ಟು ನಮ್ಮ ದೋಷಿ ಇರ್ತಾನಲ್ಲ ಅವನು ರಘುನು ಮತ್ತು ಡೆಬಿನು ಒಂದು ರೂಮ್ಗೆ ತಂದು ಕೂಡ ಹಾಕ್ಬಿಟ್ಟು ಆ ಲಾಕೆಟ್ನ ಮಂತ್ರಿಸೋದಕ್ಕೆ ಹೋಗ್ತಾನೆ. ಇಲ್ಲಿ ಇವರು ಶ್ರೀನಿವಾಸನ ಹತ್ರ ಇರ್ತಾರಲ್ಲ 3 ಸ್ವಾಮಿಗಳು, ಅವರು ಸಹ ಅವರ ಕೆಲಸನ ಶುರು ಮಾಡ್ಕೊತಾರೆ. ತುಂಬ ವಿಚಿತ್ರವಾದ ಪ್ರಯೋಗವನ್ನು ಮಾಡ್ತಾರೆ. ಆದರೆ ಮಾಡ್ತಾ ಇರಬೇಕಾದ್ರೆ ರಘುಗೆ ಮತ್ತು ಶ್ರೀನಿವಾಸ್ಗೂ ಮೈ ಸುಟ್ಟಂಗಾಗುತ್ತೆ. ಅಲ್ಲಿ ಕೂಡ ತುಂಬಾ ಶಾರ್ಟ್ ಸರ್ಕ್ಯೂಟ್ ಆದಂಗೆ ತುಂಬಾ ಅವನಿಗೆ ಮೈ ಉರಿದಂಗೆ ಫುಲ್ಲು ಹೇಳ್ಕೊಳಕ್ಕಾಗದೇ ಇರೋ ಥರ ಮೈ ಉರಿಯುತ್ತೆ. ಇಲ್ಲಿ ನಮ್ಮ ಶ್ರೀನಿವಾಸು ರಪ್ಪ ಅಂತ ದೆವ್ವ ಬಂದವನಂಗೆ ಎದ್ದು ನಿಂತ್ಕೊತಾನೆ.
ಅದಲ್ಲದೆ ಇಲ್ಲಿ ನೋಡಿದರೆ ಇನ್ನೊಂದು ಸೀನಲ್ಲಿ ಇನ್ನೋಸೆಂಟ್ ಗರ್ಲು ಮತ್ತು ದಯಾಳು ಅವರ ಡೆಬಿ ಅಂಕಲ್ಗೆ ಫೋನ್ ಮಾಡಿದ್ರೆ ಅವರೆಲ್ಲೋದ್ರು ನಿಮಗೆ ಗೊತ್ತಾ ಅಂದರೆ ಅವನು ಎಲ್ಲದಕ್ಕೂ ನನಗೇನು ಗೊತ್ತೇ ಇಲ್ಲ, ಎಲ್ಲೋ ಹೋಗಿದ್ದಾರೆ ಅಂತ ಅಂದರೆ, ಯಾಕೆಂದರೆ ಅವನನ್ನು ದೆವ್ವ ಕಟ್ಟಾಕಿ ಸಾಯಿಸ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಅವನು ಹಂಗೆ ಹೇಳ್ತಾ ಇರ್ತಾನೆ. ಇಲ್ಲಿ ಇವನು ಹೊರಗು ಬೇಡ ಬೇಡ ಅಂದರೂ ಆ ಡೋರನ್ನು ತೆಕ್ಕೊಂಡು ಆಚೆಗೆ ಬರ್ತಾನೆ. ಆಚೆಗೆ ಬಂದ ಮೇಲೆ ಏನಾಗುತ್ತೆ ಅಂದರೆ, ಅವನು ದೋಷಿ ಇರ್ತಾನಲ್ಲ, ಅವನು ಒಂದು ಫಿಶ್ ಟ್ಯಾಂಕ್ ಒಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಅದಾದಮೇಲೆ ಡೆಬಿ ಅಲ್ಲಿಗೆ ಬಂದುಬಿಟ್ಟು ಏನಾಯಿತು ದೋಷಿ ಅಂತ ನೋಡಿದ್ರೆ ಅವನು ಸತ್ತೋಗಿರ್ತಾನೆ ಫ್ರೆಂಡ್ಸ್. ಅದಾದಮೇಲೆ ರಪ್ಪ ಅಂತ ಎದ್ದು ನಿಂತ್ಕೊತಾನೆ. ಆಮೇಲೆ ಮತ್ತೆ ಫಿಶ್ ಟ್ಯಾಂಕನ್ನು ಹೊಡ್ಕೊಂಡು ಪೂರ್ತಿಯಾಗಿ ಆಚೆಗೆ ಬರ್ತಾನೆ. ಅದಾದಮೇಲೆ ನಮ್ಮ ಹೀರೋ ಇರ್ತಾನಲ್ಲ, ಅವನು ಅಂದರೆ ದೋಷಿನೇ ಇವರಿಬ್ಬರನ್ನ ಕೊಲ್ಲೋದಕ್ಕೆ ಬರ್ತಾನೆ. ಅಂದರೆ ಆ ಸೀನ್ ತೋರಿಸಿರ್ತಾರಲ್ಲ, ಆ ಸೀನ್ ತುಂಬಾ ಉಲ್ಟಾ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಅಲ್ಲಿ ಅವನ ದೋಷಿ ಹೀರೋಯಿನನ್ನು ಸಾಯಿಸೋದಕ್ಕೆ ಬರ್ತಾನೆ ಫ್ರೆಂಡ್ಸ್. ಇನ್ನೇನು ಸಾಯಿಸಬೇಕು ಅನ್ನೋಷ್ಟರಲ್ಲಿ ಮುಂದೆ ತುಂಬಾ ಒಂದು ಟ್ವಿಸ್ಟನ್ನು ಕಾದಿದೆ. ಅದೇನು ಅಂತ ನೋಡೋದಕ್ಕಿಂತ ಮುಂಚೆ ಈ ಸೀನನ್ನು ನೋಡ್ಕೊಂಡು ಹೋಗ್ಬಿಡೋಣ. ಅದೇನಪ್ಪ ಅಂದರೆ, ನಮ್ಮ ದೋಷಿ ಹೀರೋಯಿನ್ನ ಸಾಯಿಸ್ಬೇಕಾದ್ರೆ ಅವನಿಗೆ ಕಿಂಗ್ ಅನ್ನೋ ಒಬ್ಬ ಕಾಣ್ತಾನೆ. ಅಂದರೆ ಇವನು ಸತ್ತಿದ್ದ ತಕ್ಷಣವೇ ಆ ಕಿಂಗ್ಡಮ್ಗೆ ಹೋಗಬೇಕು. ಅಷ್ಟೊತ್ತಿಗೆ ನಮ್ಮ ಹೀರೋ ಬಂದುಬಿಟ್ಟು ಅವನ್ನ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಅದಾದಮೇಲೆ ಸೀನ್ ಕಟ್ಟಾಗ್ಬಿಟ್ಟು ದಯಾಳು ಅವ್ರ ಕಾರ್ ಕೆಟ್ಟು ನಿಂತು ಹೋಗಿರ್ತಲ್ಲ ಅಲ್ಲಿಗೆ ಬರ್ತಾನೆ. ಬಂದಾದಮೇಲೆ ನೋಡ್ತಾನೆ ಎಲ್ಲಿಗೆ ಹೋದ್ರು ಇವರು ಅನ್ನೋದನ್ನು. ಇಲ್ಲಿ ಹೀರೋ ಮತ್ತು ಹೀರೋಯಿನ್ ಜಗಳ ಆಡ್ತಾರೆ. ಯಾಕೆಂದರೆ ನೀನು ಒಬ್ಬ ಸೆಲ್ಫಿಶ್ ಪೀಪಲ್, ನೀನು ನನ್ನನ್ನು ಕೂಡ ಸಾಯಿಸ್ತೀಯಾ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಾನು ಇವನ್ನ ಸಾಯಿಸ್ತಾ ಹೋಗಿದ್ರೆ ನಿನ್ನನ್ನೇ ಸಾಯಿಸಿರ್ತಿದ್ದ ಅಂತ ಹೇಳ್ತಾನೆ. ಸರಿ, ಆಗಿದ್ದರೆ ನಾವು 3 ಜನ ಇಲ್ಲೇ ಇದ್ದೀವಿ, ಆ ಹುಡುಗ ಯಾರು ಅಂತ ನೋಡೋಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಆ ಹುಡುಗ ಎಷ್ಟೇ ಹುಡುಗಿದ್ರು ಅವನು ಯಾರು ಅನ್ನೋದು ಗೊತ್ತೇ ಆಗೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವನು ಯಾರು ಅಂತ. ಅದನ್ನು ನೋಡೋದಕ್ಕಿಂತ ಮುಂಚೆ ದಯಾಳು ಮತ್ತು ಇನ್ನೋಸೆಂಟ್ ಗರ್ಲ್ ಇರ್ತಾಳಲ್ಲ, ಅವಳು ಆ ರೆಸ್ಟೋರೆಂಟ್ಗೆ ಬರ್ತಾರೆ. ಬಂದಾದಮೇಲೆ ಇವರಿಬ್ಬರು ಕೂತ್ಕೊಂತಾರೆ. ನಾವು ಒಳಗೆ ಇದ್ದೀವಿ, ಬಾಗಿಲು ತೆಗೀರಿ ಅಂದರೆ ಎಷ್ಟೇ ಕೇಳಿಸಿದ್ರು ಅವರಿಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ಇವರೊಂದು ಮಿಸ್ಟ್ರಿ ಒಳಗೆ ಸಿಗಾಕೊಂಡಿರ್ತಾರೆ. ಆ ಬಾಗಿಲು ಕಿಟಕಿ ಹೋಗೋದಂಗೆ ಮುಂದಕ್ಕೇ ಹೋಗುತ್ತೆ ಫ್ರೆಂಡ್ಸ್. ಎಷ್ಟೇ ಹೋದರೂ ಮುಂದಕ್ಕೆ ಹೋಗುತ್ತೆ. ಅಂದರೆ ಇವ್ರಿಗೆ ಗೊತ್ತಾಗುತ್ತೆ ನಾವೊಂದು ಮಾಯಾ ಮಹಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ. ಅಲ್ಲಿ ತನಕ ಇವರಿಗೆ ಎಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದೇ ಗೊತ್ತಾಗಿರೋದಿಲ್ಲ. ಅದಾದಮೇಲೆ ಇದ್ದಕ್ಕಿದ್ದಂತೆ ಬಾವುಲಿಗಳು ಫುಲ್ಲು ರೆಸ್ಟೋರೆಂಟ್ ತುಂಬಾ ಹರಿಯೋದಕ್ಕೆ ಶುರುವಾಗ್ತವೆ. ಹರಿತವೆ. ಇವ್ರು ಮಕ್ಕೆ ಬಂದು ಹೊಡಿತವೆ. ಅಂದರೆ ಬಾಹುಬಲಿಗಳು ದೆವ್ವದ ರೂಪದಲ್ಲಿ ಬಂದಿದ್ದಾವೆ ಅನ್ನೋದು ಗೊತ್ತಾಯಿತು ನಮಗೆಲ್ಲ. ಇವನು ಒಂದು ಹೂವಿನ ಪಾಟನ್ನು ತೊಗೊಂಡು ಹೊಡೆಯೋದಕ್ಕೆ ಹೋಗ್ತಾನೆ. ಆದರೆ ಎಷ್ಟೇ ಹೊಡೆದ್ರೂ ಆಗೋದಿಲ್ಲ. ಹಂಗೂ ಲಾಸ್ಟಿಗೂ ಮಧ್ಯದಲ್ಲಿ ಸಿಗಾಕೊಂತಾನೆ. ಆದರೆ ನಮ್ಮ ಡೆಬಿ ಬುದ್ಧಿವಂತ ಏನು ಮಾಡ್ತಾಳೆ, ಅವರು ಮೊದಲಿಗೆ ಒಂದು ಸ್ವಾಮೀಜಿ ದೇವರ ಒಂದು ವಿಗ್ರಹವನ್ನು ಕೊಟ್ಟು ಇಲ್ಲಿ ಉಣೋದಕ್ಕೆ ಹೇಳಿರ್ತಾಳೆ. ಹಂಗಾಗಿ ಅವಳು ಅಲ್ಲೇ ಇರೋದ್ರಿಂದ ಅಲ್ಲಿ ಯಾವುದೇ ಥರದ ದುಷ್ಟಶಕ್ತಿ ಬರೋದಿಲ್ಲ ಅನ್ನೋದು ಇಬ್ಬರಿಗೂ ಸಹ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಹೀರೋ ಏನು ಮಾಡ್ತಾನೆ, ಆ ಚಾವಣಿ ಓಪನ್ ಮಾಡಿದ್ರೆ ನಾವು ಇಲ್ಲಿಂದ ಹೋಗ್ಬೋದು, ಇಲ್ಲಾಂದರೆ ಇಲ್ಲೇ ಸಿಗೋಕೋಬೇಕಾಗುತ್ತೆ ಅಂತ ಅಲ್ಲಿರುವಂಥ ಚೇರ್ನೆಲ್ಲ ಒಟ್ಟುಗೂಡಿಸಿ ಮೇಲಕ್ಕೆ ಹತ್ತೋದಕ್ಕೆ ಹಾಕ್ತಾ ಇರ್ತಾನೆ ಕೂಡ. ಇಬ್ಬರು ಸಹ ಹಾಕ್ತಾ ಇರಬೇಕಾದ್ರೆ ನಮ್ಮ ಡೆಬಿಯ ಹಸ್ಬೆಂಡ್ ಅಂದರೆ ಸ್ಯಾಮ್ ಅಲ್ಲಿ ಕಾಣಿಸ್ಕೊತಾನೆ. ಡೆಬಿ ನನ್ನನ್ನು ಕಾಪಾಡು ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಅಲ್ಲಿಂದ ಹೊರಗೆ ಹೋಗೋದಕ್ಕೆ ಹೋಗ್ತಾನೆ. ಆದರೆ ನಮ್ಮ ಹೀರೋ ಇದನ್ನು ಬೇಡ ಕಣ್ರಿ ಅಂತ ಎಷ್ಟೇ ಹೇಳೋದು ಕೇಳೋದೇ ಇಲ್ಲ, ಹೋಗೋದಕ್ಕೆ ಹೋಗ್ತಾಳೆ. ಆದರೆ ಹೀರೋ ಬಂದುಬಿಟ್ಟು ಅಂದರೆ ಆ ಹುಡುಗ ಇರ್ತಾನಲ್ಲ ಫ್ರೆಂಡ್ಸ್, ಅದೇ CCTVಲಿ ಬಂದಿರ್ತಾನಲ್ಲ ಆ ಹುಡುಗ ಬೇರೆ ಯಾರಲ್ಲ, ಸ್ಯಾಮ್ ಸಣ್ಣ ಹುಡುಗನಲ್ಲಿ ಇದ್ದಾಗ ಅಂದರೆ ಅವಳ ಹೊಟ್ಟೆಯಲ್ಲಿರುವಂಥ ಮಗುನೇ ಸ್ಯಾಮ್ ಅಂದರೆ ಆ ಹುಡುಗ ಅಂತ ಗೊತ್ತಾಗುತ್ತೆ ನಮಗೆ.
ಅಲ್ಲಿ ತೋರಿಸ್ತಾರೆ. ಅದಾದಮೇಲೆ ಇವಳು ಆಚೆಗೆ ಹೋಗೋದಕ್ಕೆ ಹೋಗ್ತಾಳೆ. ಅಂದರೆ ನಮ್ಮ ಹೀರೋ ಇಷ್ಟೊತ್ತು ಮಾಡಿದ ಕಷ್ಟ ಎಲ್ಲ ವ್ಯರ್ಥ ಮಾಡಿಕೊಂಡು ಅವಳನ್ನ ಬಂದು ತಡಿತಾನೆ. ಅದಾದಮೇಲೆ ನಿಮಗೆ ಬುದ್ಧಿ ಇಲ್ವ ಅಂತ ಬೈದು, ನೀನೇ ಇತ್ಲಾಗೆ ಬಾ ಸ್ಯಾಮ್, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಎಷ್ಟೇ ಕಷ್ಟ ಆದರೂ ಅಂತ ಹೇಳ್ತಾನೆ. ಅದಾದಮೇಲೆ ಅವ್ನು ಕೇಳೋದೇ ಇಲ್ಲ ಮಾತನ್ನ. ಮತ್ತೆ ಹೇಳ್ತಾನೆ, ನೀನೇ ಇತ್ತಾಗೆ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾಯ ಆಗಿಬಿಡ್ತಾನೆ. ಆವಾಗಲೇ ಗೊತ್ತಾಗೋದು ಅವನು ಕೂಡ ಒಬ್ಬ ಡೆವಿಲ್, ಅಂದರೆ ಕೆಟ್ಟವನಾಗಿದ್ದಾನೆ ಅಂತ. ಅದಾದಮೇಲೆ ನಾನು ಹೋಗ್ಬಿಟ್ಟು ಆ ಲಾಕೆಟನ್ನು ತೊಗೊಂಬರ್ತೀನಿ, ಅದಾದಮೇಲೆ ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆದರೆ ಇವಳು ಬೇಡ ಅಂತಾಳೆ. ಆದರೆ ಅವನು ನಾನೊಬ್ಬ ಸೆಲ್ಫಿಶ್ ಇರ್ಬೋದು ಆದರೆ ಕೆಟ್ಟವನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋದಕ್ಕೆ ಹೋಗ್ತಾಳೆ. ಹೋಗಾದ್ಮೇಲೆ ಅವನು ಹೋಗಾದ್ಮೇಲೆ ಲಾಕೆಟನ್ನು ತೊಗೊಳೋದಕ್ಕೆ ಹೋಗ್ತಾನೆ. ಆ ಲಾಕೆಟ್ನ ತಗೊಳೋ ಟೈಮಲ್ಲಿ ಅವನು ಒಬ್ಬ ಕಿಂಗ್, ಅಂದರೆ ಒಬ್ಬ ರಾಜನ ಥರ ಕೂತಿರುವಂಥ ಒಬ್ಬ ಮನುಷ್ಯನನ್ನು ನೋಡ್ತಾನೆ ಫ್ರೆಂಡ್ಸ್. ಆಮೇಲೆ ಗೊತ್ತಾಗೋದು ಇವನು ಸಹ ಇಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಎಲ್ಲರೂ ಗಾಬರಿ ಆಗ್ತಾರೆ. ಅವನಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ ನಮ್ಮ ಕಿಂಗ್. ಅದಾದಮೇಲೆ ಮೂರ್ಛೆ ತಪ್ಪಿ ಹೋಗ್ತಾನೆ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಎಲ್ಲಿಂದನೋ ಅವನ ಫೋನ್ ಬಂದು ಬೀಳುತ್ತೆ. ಅದಾದಮೇಲೆ ಪೂರ್ತಿ ಮೆಸೇಜ್ಗಳು ಆಗಿರ್ಬೋದು ಎಲ್ಲ ಪೂರ್ತಿ ರಿಪ್ಲೈಗಳೆಲ್ಲ ಬಂದಾದಮೇಲೆ ಡೆಬಿ ಇರ್ತಾಳಲ್ಲ, ಅವ್ನ ಫೋನಲ್ಲಿ ಫೋನ್ ಮಾಡಿಬಿಟ್ಟು ಅವನ ಚಿಕ್ಕಪ್ಪ ಇರ್ತಾನಲ್ಲ, ರಘು ಚಿಕ್ಕಪ್ಪ, ಅವನಿಗೆ ಫೋನ್ ಮಾಡಿ ನಾವಿಲ್ಲೇ ಇದ್ದೀವಿ ರೆಸ್ಟೋರೆಂಟಲ್ಲಿ, ನಮಗೆ ಮೇಲಿಂದ ಚಾವಣಿಯಿಂದ ತಗೊಂಡು ಕೆಳಗೆ ಬಂದು ನಮಗೆ ಕಾಪಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಅವನ ರಾಜ ಇರ್ತಾನಲ್ಲ, ಆ ರಾಜನಿಗೆ ಎಲ್ಲರೂ ತಲೆಬಾಗಿ ಪೂರ್ತಿಯಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಅವನಿಗೆ ಸತ್ತವರೆಲ್ಲ ಅವನಿಗೆ ಗುಲಾಮರಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಾದಮೇಲೆ ಪೂರ್ತಿ ದೋಷಿನೂ ಆಮೇಲೆ ರಘುವನ್ನು ಸುಡೋದಕ್ಕೆ ಅವನ ಡೆಡ್ ಬಾಡಿಗಳನ್ನು ತಗೊಂಡು ಬರ್ತಾನೆ. ಅಂದರೆ ಅದರಲ್ಲಿ ದೋಷಿ ಮಾತ್ರ ತುಂಬಾ ಹುರಿದು ಬೂದಿ ಆಗಿಬಿಟ್ಟು ಊರಲ್ಲೇ ಒಬ್ಬ ಗುಲಾಮನಾಗಿ ಬದುಕೋದಕ್ಕೆ ಅವ್ರ ಸಾಮ್ರಾಜ್ಯಕ್ಕೆ ಹೊರಟು ಹೋಗ್ತಾನೆ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ರಘುನ ಚಿಕ್ಕಪ್ಪ ಇದ್ದಾನಲ್ಲ, ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳು ವಿಚಿತ್ರವಾದ ವಿಸ್ಮಯಗಳನ್ನೆಲ್ಲ ನೋಡಿಬಿಟ್ಟು ಅಲ್ಲಿಂದ ಮುಂದೆ ಹೋಗ್ತಾಳೆ. ಅಂದರೆ ಆ ಸೀನ್ ಅಲ್ಲಿಗೆ ಕಟ್ಟಾಗಿಬಿಟ್ಟು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಒಂದು ನಿಮಿಷ ಫ್ರೆಂಡ್ಸ್, ಬೆಳಗ್ಗೆ ಆದಮೇಲೆ ಎಲ್ಲರೂ ಪೊಲೀಸು ಅವರು ಇವರು ಫಾರೆನ್ಸಿಕ್ ಎಲ್ಲ ಬಂದು ಚೆಕ್ ಮಾಡಿ ನಮ್ಮ ರಘುವನ್ನು ಸಹ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅವನು ಅಲ್ಲಿ ಸತ್ತಿರೋದಿಲ್ಲ. ಅಷ್ಟೊತ್ತಿಗೆ ಬಂದು ಕಾಪಾಡಿ ಅವನ್ನ ಬದುಕಿಸ್ಕೊಳೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಬದುಕಿಸ್ಕೊತಾರೆ ಸಹ. ಅಲ್ಲಿಗೆ ಈಗ ನಮ್ಮ ಶ್ರೀನಿವಾಸ್ ಎದ್ದು ಬಂದಿದ್ದಾನೆ. ಇಲ್ಲಿ ಏನಾಯಿತು ಅಂತ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲ ಆಗೋಗಿತ್ತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆ ನೀನೇನಾದ್ರು ಮಾಡಬೇಕು ಅಂತ ದಯಾಳು ಹೇಳಿದಾಗ ಮುಂದೆ ನಡೆಯುವಂಥ 2027ರಲ್ಲಿ ಈ ಸರ್ಕಲ್ನ ನಾನು ತಡಿತೀನಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವನಿಗೆ ರಾಜ ಅಂತ ಒಬ್ಬ ಇದ್ದಾನೆ, ಅವನಿಗೆ ಕಣ್ಣನ್ನು ಕಿತ್ತು ನಾಲಿಗೆಯನ್ನು ಕಟ್ ಮಾಡಿ ಒಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ನಮ್ಮ ಡೆಬಿ ಹೇಳ್ತಾಳೆ. ಅದಲ್ಲದೆ ಈ ಬುಕ್ಕನ್ನು 6 ವರ್ಷಕ್ಕೆ ತಗೊಂಡು ಹೋಗೋಂಗೆ ಒಬ್ಬ ಲೈಬ್ರೇರಿಯನ್ ತುಂಬಾ ಫೋರ್ಸ್ ಮಾಡಿ ಯಾಕೆ ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅದಾದಮೇಲೆ ಪೂರ್ತಿ ಸೀನ್ ಕಟ್ ಆಗಿಬಿಟ್ಟು ಸೀದಾ ಬಿಹಾರ್ಗೆ ಬರುತ್ತೆ ಫ್ರೆಂಡ್ಸ್. ಬಿಹಾರದಲ್ಲಿ ಒಬ್ಬ ವ್ಯಕ್ತಿನ ತುಂಬ ಕ್ರೂಷಲಾಗಿ ಕೊಂದು ಹಾಕ್ತಾನೆ ಫ್ರೆಂಡ್ಸ್. ಈ ಮೂವಿ ಅಲ್ಲಿಗೆ ಮುಗಿಯುತ್ತೆ. ಅದಾದಮೇಲೆ ಡೆಮೋಂಟಿ ಕಾಲೋನಿ 3 ಅಂತ ತೋರಿಸ್ತಾರೆ. ಅಂದರೆ ನೀವು ಮಿಕ್ಕಿದ ಪಾರ್ಟನ್ನು ಉಳಿದಂಥ 2027ರಲ್ಲಿ ಬರುವಂಥ ಮೂವಿಲೇ ನೋಡಬೇಕು. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನಲ್ಲಿ ಬರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಕೀಪ್ ಸ್ಮೈಲ್.